ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಇವತ್ತು ಯಾವ ವಾರ? ಸೋಮವಾರ ಇವತ್ತು ಬೆಳಿಗ್ಗೆ ಗಂಟೆ ಇವಾಗ 7:45 ಆಗ್ತಾ ಇದೆ. ಬೆಳಿಗ್ಗೆ ಇವತ್ತು ಏನು ತಿಂಡಿ ಮಾಡಿಲ್ಲ. ನಾವು ನಮ್ಮ ಭಾವನ ಮನೆಗೆ ಹೋಗ್ತಾ ಇದ್ದೀವಿ. ಭಾವನ ಮನೆಯಲ್ಲಿ ಏನು ಗಣಹೋಮ ಇದೆ, ಗಣಪತಿ ಹವನ ಇದೆ. ಹೀಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಎಲ್ಲ ಮಾಡಿದ್ದೀನಿ, ರೆಡಿ ಮಾಡಿಟ್ಟು. ತಿಂಡಿ ಏನು ಮಾಡಿಲ್ಲ. ತಿಂಡಿ ಎಲ್ಲ ನಾವು ಅಲ್ಲೇ ತಿಂದ್ಕೊಳ್ಳೋದು. ಪಾಡೋನಿ. ಹಾಗಾಗಿ ಏನು ತಿಂಡಿ ಮಾಡಿಲ್ಲ. ಇವಾಗ ಕೆಲಸ ಒಂದ್ಸಲ ಅಂದರೆ ಅಡುಗೆ ಕೆಲಸ ಎಲ್ಲ ಆಯಿತು. ಅಡುಗೆ ಕೆಲಸ ಎಲ್ಲ ಮುಗಿಸಿ ಈಗ ಹೋಗೋದಂತ ರೆಡಿಯಾಗಿದ್ದೀವಿ. ನಾನು ಮತ್ತು ಆದ್ವಿ. ನಮ್ಮ ಹಸ್ಬೆಂಡ್ ಹೋದರು. ಪೂಂಡು ಆದ್ವಿ ಬೋಡ ಹೆಡ್ಡೆಚ್ಚಿ ಮಾತ್ರ ಮಲ್ಲಿಗೆ ಕ್ಲೀನಿಂಗ್ ಕೆಲಸ ಎಲ್ಲ ಆಗಿಲ್ಲ. ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಬೇಕಷ್ಟೆ, ಯಾವುದು ಸಹ ಆಗಲಿಲ್ಲ. ನಮಗೆ ನೀರು ಇವತ್ತು ಬಂತು. 3 ಡೇಸ್ ಆಯಿತು ನೀರಿರಲಿಲ್ಲ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಬಿಟ್ಟರು. ಒಂದು ಸಮಾಧಾನ ಆಯಿತು ಅಂತ ಹೇಳ್ಬೋದು. ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ನೀರಿಲ್ಲ ಅಂತ ಹೇಳಿದರೆ. ಹಾಗೆ ಅಲ್ಲಿಗೆ ಹೋಗಿ ಬಂದು ಆಮೇಲೆ ಎಲ್ಲ ಕೆಲಸಗಳನ್ನು ಮಾಡುವ ಅಂತ. ಕ್ಲೀನಿಂಗ್ ಕೆಲಸ, ಬಟ್ಟೆ ಒಗೆಯೋದು, ಅಂಗಳ ಗುಡಿಸೋದು ಯಾವುದಾಗಿಲ್ಲ. ಅಡುಗೆ ಕೆಲಸನೇ ಮಾಡ್ತಾಯಿದ್ದೆ. ಲಂಚ್ ಬಾಕ್ಸಿಗೆ ಹಾಕಬೇಕು ಅವರಿಗೆ ಅಂತ ಅಂದ್ಬಿಟ್ಟು ಅಡುಗೆ ಕೆಲಸ ಮಾಡ್ತಾಯಿದ್ದೆ. ಅಡುಗೆ ಕೆಲಸ ಆಯಿತು. ಇನ್ನು ಮಧ್ಯಾಹ್ನ ತನಕ ಅಡುಗೆ ಕೆಲಸದ್ದು ಚಿಂತೆ ಇಲ್ಲ. ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ರೆ ಆಯಿತು ಅಷ್ಟೇ. ಅಲ್ಲಿ ಗಣಹೋಮ ಎಲ್ಲ ಮುಗಿಸಿ ಅಲ್ಲೇ ತಿಂಡಿ ತಿಂದು ಟೀ ಕುಡಿದು ಬಂದು ಕೆಲಸಗಳನ್ನು ಶುರು ಮಾಡೋದು. ಇವತ್ತು ನಮ್ಮ ಸಂಧ್ಯಾ ಬಂದಿದ್ದಾಳೆ. ಹಾಗಾಗಿ ಮಾರಿಗುಡಿಗೆ ಹೋಗುವ ಅಂತ ಹೇಳಿದ್ದು. ನವರಾತ್ರಿ ಅಲ್ವಾ, ಉಜಿರೆಯಲ್ಲಿ ಮಾರಿಗುಡಿ ಇದೆ. ಹಾಗಾಗಿ ಅಲ್ಲಿಗೆ ಒಂದು ಸಲ ಹೋಗಿ ಬರುವ ಅಂತ ಹೇಳಿದ್ದಾಳೆ. ಇನ್ನು ನಾವಲ್ಲಿಗೆ ಹೋಗುವಾಗ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದರು ಮೊದಲೇ. ನಾನೇ ಸ್ವಲ್ಪ ಲೇಟ್, ಅಡುಗೆ ಮಾಡೋದಕ್ಕಿತ್ತಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಗಣಹೋಮ ಆಗ್ತಾ ಬಂತು, ಮಂಗಳಾರತಿ ಟೈಮು ಅಂತ ಹೇಳ್ತಾಯಿದ್ರು ಅರ್ಚಕರು. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಇವರು ನಮ್ಮ ಹಸ್ಬೆಂಡ್, ಅಣ್ಣ, ಹಾಗೆ ಅವರ ಹೆಂಡತಿ, ಆಮೇಲೆ ಮಗ. ಕರೆಕ್ಟಾಗಿ ವೀಡಿಯೋ ನನಗೆ ಮಾಡಲಿಕ್ಕೆ ಆಗಲಿಲ್ಲ, ಫುಲ್ಲು ಹೊಗೆ ತುಂಬಿಕೊಂಡಿತ್ತು. ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಅಕ್ಕ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತೇಳಿ ಕೊಟ್ಟಿಗೆ ಮಾಡಿದರು. ಕೊಟ್ಟಿಗೆಗೊಂದು ಒಳ್ಳೆ ಟೇಸ್ಟಿಯಾದಂತಹ ಕೊದ್ದೆಲು ಕೂಡ ಮಾಡಿದರು. ಸಾಂಬಾರಲ್ಲ ಇದು, ಕೊದ್ದೆಲು. ಎಲ್ಲ ಕಾಳುಗಳನ್ನು ಮೊಳಕೆ ಬರೆಸ್ಬಿಟ್ಟು ಮಿಕ್ಸ್ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿತ್ತು. ಟೇಸ್ಟ್ ಕಾಂಬಿನೇಷನ್ ಎಲ್ಲ ತುಂಬಾ ಸೂಪರಾಗಿತ್ತು. ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯವರೆಲ್ಲರೂ ಕೂಡ ಅಲ್ಲೇ ತಿಂಡಿ ತಿಂದು ವಾಪಸ್ ಮನೆಗೆ ಹೋದದ್ದು. ನಮ್ಮ ಅಕ್ಕನ ಕ್ರಿಯೇಟಿವಿಟಿ ತೋರಿಸ್ತೀನಿ ಬನ್ನಿ. ಇದೆಲ್ಲ ನಮ್ಮ ಅಕ್ಕನ ಕ್ರಿಯೇಟಿವಿಟಿ ನೋಡಿ. ಈ ಥರ ಮನಿ ಪ್ಲ್ಯಾಂಟ್ಸ್ಗಳನ್ನು ಇಡೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಹಾಗೆ ಇವಳು ನಿಮ್ಮ ಪರಿಚಯ, ನಿಮಗೆ ನನ್ನ ಹಳೆ ಸಬ್ಸ್ಕ್ರೈಬರ್ ಆದರೆ ಪರಿಚಯ ಇರುತ್ತೆ, ಹೊಸ ಸಬ್ಸ್ಕ್ರೈಬರ್ ಆದರೆ ಪರಿಚಯ ಇರಲ್ಲ. ದೀಪಿಕಾ ಅಂತ ಅಂದ್ಬಿಟ್ಟು ಅವ್ರ ಮಗಳು. ಮದುವೆ ಮಾಡಿ ಕೊಟ್ಟಿದ್ದೀವಿ. ಇಲ್ಲಿಗೆ ಬರಬೇಕಿದ್ರೆ ಅವಳ ನೆನಪು ತುಂಬಾ ಬರ್ತಾ ಇದೆ. ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸ್ತಾಯಿತ್ತು. ನಾವೆಲ್ಲರೂ ಕೂಡ ಮಿಸ್ ಮಾಡ್ಕೋತಾ ಇದ್ದೀವಿ. ಈ ಥರ ಕೆಲವೊಂದು ಮನಿ ಪ್ಲ್ಯಾಂಟ್ಸ್ ಇಡೋದಿರ್ಬೋದು, ವಾಸ್ತು ಗಿಡ ಮತ್ತು ಆರ್ಟಿಫಿಷಿಯಲ್ ಫ್ಲವರ್ಸ್, ಇದನ್ನೆಲ್ಲ ತಂದು ಮನೆಯೊಳಗಡೆ ಜೋಡಿಸ್ತಾ ಇರ್ತಾರೆ. ತುಂಬ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ಅವರಿಗೆ ಅದರಲ್ಲೆಲ್ಲ. ಹಾಗೆ ಮನೆ ಹೊರಗಡೆ ಗಿಡ ನೋಡಿ, ಈಗ ಇಲ್ಲಿ ಎಲ್ಲಿಗಾದರೂ ಹೋಗಿ ಬರಬೇಕಿದ್ರೆ ಈ ಥರ ಪಾಟ್ಗಳನ್ನು ತರ್ತಾರೆ, ಅದರಲ್ಲಿ ಗಿಡ ನೆಡ್ತಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ರೀನ್ ಕಲರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ. ಹಾಗೆ ಇಲ್ಲಿ ಹ್ಯಾಂಗಿಂಗ್ಸ್ ನೋಡ್ತಾ ಇರ್ಬೋದು. ಹ್ಯಾಂಗಿಂಗ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಗಿಡಗಳೆಲ್ಲ. ಕೆಲವೊಂದು ಗಿಡಗಳು ಬಾಡಿವೆ, ಕೆಲವೊಂದು ಗಿಡಗಳು ಚೆನ್ನಾಗಿವೆ ಇನ್ನೂ ಕೂಡ. ಅವ್ರ ಮಗನಿಗೆ ಕೂಡ ಅಷ್ಟೇ ಈ ಥರ ಹ್ಯಾಂಗಿಂಗ್ಸ್ ಪಾಟ್ ಎಲ್ಲ ತರೋದಂತ ಹೇಳಿದರೆ ತುಂಬ ಇಷ್ಟ. ಅವನಿಗೆ ಕೂಡ ತರ್ತಾ ಇರ್ತಾನೆ ಅವನು ಕೂಡ. ಹಾಗೆ ಇವರು ನಮ್ಮ ಇನ್ನೊಬ್ಬ ಅಕ್ಕ. ಎಲ್ಲರೂ ಹೋಗಿ ಆಯಿತು, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇಲ್ಲೇ ತಿಂಡಿ ತಿಂದು ಟೀ ಕುಡಿದು ಎಲ್ಲರೂ ಕೂಡ ಅವರವರ ಮನೆಗೆ ಹೋದರು. ನಾವೊಂದು 4 ಜನ ಇದ್ದೀವಿ ಅಷ್ಟೇ ಮಾತಾಡಿಕೊಂಡು. ಈಗ ಇಲ್ಲಿ ಅಕ್ಕ ತಿಂಡಿ ತಿಂತಾ ಇದ್ದಾರೆ. ಸಂಧ್ಯಾ ಬಂದಿದ್ದಾಳೆ. ಸಂಧ್ಯಾ ಒಂದು 2 ಡೇಸ್ ಆಯಿತು ಬಂದು, ರಜೆ ಅಲ್ವಾ ಮಕ್ಕಳಿಗೆ, ಹಾಗೆ ಬಂದಿದ್ಲು. ಇನ್ನು ಅಲ್ಲಿಂದ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾನು ಮತ್ತು ಸಂಧ್ಯಾ ಟೆಂಪಲ್ಗೆ ಬಂದಿದ್ದೀವಿ. ಮಾರಿಗುಡಿ ಅಂತ ಇದೆ ನಮ್ಮ ಉಜಿರೆನಲ್ಲಿ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ಲು. ಹಾಗಾಗಿ ರೆಡಿ ಆಗಿಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ದೀವಿ.
ಈಗ ನವರಾತ್ರಿ ಟೈಮ್ ಅಲ್ವಾ, ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು, ತುಂಬ ಹೂವು ಹಾಕಿದ್ರು. ನೈಟ್ ದಿನ ಇಲ್ಲಿ ರಂಗಪೂಜೆ ಇರುತ್ತೆ, 9 ದಿನ ಕೂಡ ರಂಗಪೂಜೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾನು ಈ ವರ್ಷ ಮಾತ್ರ ಬರಲಿಕ್ಕೆ ಆಗಲಿಲ್ಲ ನನಗೆ. ಹೋದ ವರ್ಷ ಎಲ್ಲ ಬರ್ತಾಯಿದ್ವಿ, ಒಂದಿನ ಆದರೂ ರಂಗಪೂಜೆ ಬಂದು ನೋಡಿಕೊಂಡು ಹೋಗ್ತಾ ಇದ್ವಿ. ಈ ಸಲ ಬರಲಿಕ್ಕೆ ಆಗಲಿಲ್ಲ, ರಾತ್ರಿ ಯಾವಾಗಲೂ ಮಳೆ ಬರ್ತಾ ಇತ್ತು, ಹಾಗಾಗಿ ಬರಲಿಕ್ಕಾಗಲಿಲ್ಲ. ಹಾಗೆ ದೇವರ ದರ್ಶನ ಎಲ್ಲ ಮುಗಿಸಿ ಸ್ವಲ್ಪ ಕೆಲವೊಂದು ಥಿಂಗ್ಸ್ ತೊಗೊಳೋದಿತ್ತು, ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ದೇವರ ದರ್ಶನ ಮುಗಿಸೋಣ ಅಂತ ಬಂದಿದ್ದು. ತುಂಬ ದಿನಗಳ ನಂತರ ನಾವಿಬ್ಬರು ಒಟ್ಟಿಗೆ ಈ ರೀತಿ ಬಂದಿದ್ದೀವಿ. ಮೊದಲು ಇಲ್ಲೇ ಇರಬೇಕಿದ್ರೆ ಜೊತೆಯಲ್ಲಿ ಬರ್ತಾಯಿದ್ವಿ, ಯಾವಾಗಲಾದ್ರೊಮ್ಮೆ ಈ ಥರ ಪೇಟೆಗೆಲ್ಲ ಬರಬೇಕಿದ್ರೆ ಜೊತೆಯಲ್ಲಿ ಬರ್ತಾಯಿದ್ವಿ. ಅದು ಬಿಟ್ಟರೆ ಈ ಸಲ ಮಾತ್ರ ತುಂಬ ದಿನ ಆಯಿತು, ಬೇರೆ ಕಡೆ ಮನೆ ಮಾಡಿದಲ್ಲಲ್ವ, ಹಾಗಾಗಿ ಮಕ್ಕಳಿಗೆ ರಜೆ ಅಲ್ವಾ, ದಸರಾ ರಜೆ, ಮಕ್ಕಳನ್ನ ಕರ್ಕೊಂಡು ಬಂದಿದ್ಲು. ಹಾಗೆ ಅಲ್ಲಿ ಕೆಲಸಗಳನ್ನೆಲ್ಲ ಮುಗಿಸಿ ಮನೆಗೆ ಬರಬೇಕಿದ್ರೆ 12:30 ಗಂಟೆ ಆಗಿದೆ. ಮನೆಗೆ ಬಂದಾಗ ಆದ್ವಿಗೊಂದು ಅಂದರೆ ಅವಳ ಇಷ್ಟದ ಒಂದು ವಸ್ತು ತಂದಿದ್ದೆ ನಾನು, ಅದನ್ನು ಹಿಡ್ಕೊಂಡು ತುಂಬ ಖುಷಿ ಪಡ್ತಾ ಇದ್ಲು. ಕ್ಲೇ ಅಂತ ಹೇಳಿದರೆ ತುಂಬ ಇಷ್ಟ ಅವಳಿಗೆ, ಯಾವಾಗಲೂ ಹೇಳ್ತಾ ಇರ್ತಾಳೆ ನನಗೆ ಕ್ಲೇ ತೆಗೆದು ಕೊಡಿ ಅಂತ ಅಂದ್ಬಿಟ್ಟು. ತುಂಬ ಸಲ ತೆಗೆದು ಕೊಟ್ಟಿದ್ದೀವಿ, ಅದು ಸ್ವಲ್ಪ ಸಮಯ ಯೂಸ್ ಮಾಡಿದಾಗ ಅದೊಂದು ಥರ ಏನೋ ಹಾಡಾಗತ್ತಲ್ವ, ಹಾಗಾಗಿ ಜಾಸ್ತಿ ಸಮಯ ಎಲ್ಲ ಯೂಸ್ ಮಾಡೋದಕ್ಕಾಗಲ್ಲ. ಇವಾಗ ಕೂಡ ರಜೆಯಲ್ಲಿ ಕೇಳ್ತಾ ಇದ್ಲು ಕ್ಲೇ ತೆಗೆದು ಕೊಡಿ ನನಗೆ ಅಂತ. ನನಗೆ ಗೊತ್ತಿರಲಿಲ್ಲ, ನಾನು ರಿಂಗ್ಸ್ ತಂದಿದ್ದೆ, ರಿಂಗ್ಸ್ ಪ್ಯಾಕೆಟ್ ಬರುತ್ತಲ್ವ ಅದನ್ನು ತಂದಿದ್ದೆ. ಹಾಗಾಗಿ ಅದನ್ನು ತಂದು ಅವಳ ಕೈಗೆ ಕೊಟ್ಟಾಗ ಅದರಲ್ಲಿ ಕ್ಲೇ ಇತ್ತು, ತುಂಬ ಖುಷಿಯಾಗಿದ್ಲು. ಅವಳಿಗೆ ನಾನು ಸಿಲ್ವರ್ ಚೈನ್ ತಂದಿದ್ದೀನಲ್ವ, ಅದಕ್ಕಿಂತ ಕೂಡ ಇದೇ ಸಿಕ್ಕಿದ್ದೆ ದೊಡ್ಡ ಒಂದು ಖುಷಿ ಅಂತ. ಏನು ತಂದೆ ನೋಡಿ, ಕಾಲುಂಗುರ, ಆಮೇಲೆ ಅದಿಗೊಂದು ಕೊರಳಿಗೆ ಹಾಕುವಂಥದ್ದು ಬೆಳ್ಳಿ ಸರ. ಹಾಗೆ ಕಾಲುಂಗುರ ತುಂಬ ವರ್ಷ ಆಯಿತು ನಾನು ಚೇಂಜ್ ಮಾಡಿರಲಿಲ್ಲ. ನಾನು ಈ ಥರ ಡಿಸೈನ್ನ ಕಾಲುಂಗುರ ಹಾಕೋದು ನೋಡಿ, ನಿಮಗೆ ಕಾಣಿಸ್ತದ ಇಲ್ಲೋ ಗೊತ್ತಿಲ್ಲ, ಒಂದು ನಿಮಿಷ ಕರೆಕ್ಟ್ ತೋರಿಸಿ. ಈ ಥರ ಡಿಸೈನ್ದು ಬರುತ್ತಲ್ವ, ಸುತ್ತಿನ ಕಾಲುಂಗುರನೇ ಹಾಕೋದು ನಾನು, 7 ಸುತ್ತಿದ್ದೇ ಹಾಕೋದು. ಮದುವೆ ಆದಾಗಿನಿಂದ ಕೂಡ ನಾನು 7 ಸುತ್ತಿನ ಕಾಲುಂಗುರನೇ ಹಾಕೋದು, ಇದಕ್ಕಿಂತ ಜಾಸ್ತಿ ತೊಗೊಂಡಿಲ್ಲ. ಮತ್ತು ನನಗೆ ಅಷ್ಟೊಂದು ಇಷ್ಟ ಕೂಡ ಇಲ್ಲ 9 ಸುತ್ತು 11 ಸುತ್ತಿದ್ದೆಲ್ಲ, 7 ಸುತ್ತಿನ ಕಾಲುಂಗುರನೇ ಇಷ್ಟ. ಹಾಗಾಗಿ ಪ್ರತಿ ಸಲ ಕೂಡ ಅಷ್ಟೇ ಡಿಸೈನ್ನ ಕಾಲುಂಗುರನೇ ಹಾಕೋದು. ಇನ್ನೊಂದು ಪ್ಲೇನ್ ಬರುತ್ತಲ್ವ, ಇದರಲ್ಲಿ ಪ್ಲೇನ್ ಕಾಲುಂಗುರ ಹಾಕಲ್ಲ ನಾನು, ಈ ಥರ ಡಿಸೈನ್ ಇದೆ ಹಾಕೋದು. ಸಿಂಗಲ್ ಕೂಡ ಹಾಕಲ್ಲ, 7 ಸುತ್ತಿಂದು ಡಿಸೈನಿನ ಕಾಲುಂಗುರನೇ ಹಾಕೋದು. 20 ವರ್ಷದಿಂದ ನಾನು ಇದೇ ಥರ ಕಾಲುಂಗುರನ ತೊಗೊಂಡು ಹಾಕ್ತಾ ಇರೋದು. ಹಾಗೆ ತುಂಬ ವರ್ಷ ಆಯಿತು, ಚೇಂಜ್ ಮಾಡಿರಲಿಲ್ಲ. ಇವತ್ತು ನಾನು ತಗೊಳ್ಬೇಕಂತ ಏನು ಪ್ಲ್ಯಾನ್ ಇರಲಿಲ್ಲ ನಂದು, ಇದು ಅಂದರೆ ಕಾಲುಂಗುರ ತಗೊಳ್ಳುವಂತಹ ಪ್ಲ್ಯಾನ್ ಇರಲಿಲ್ಲ. ಆದ್ವಿಗೆ ಒಂದು ಸರ ಬೇಕಿತ್ತು, ಆ ಸರ ಮಾತ್ರ ತಗೊಳ್ಳೋಣ ಅಂದ್ಬಿಟ್ಟು ಹೋದೆ. ನಂತರ ಕಾಲುಂಗುರ ತಗೊಳ್ಳುವ ಒಂದ್ಸಲ ನೋಡುವ ಅಂತ ನೋಡಿದಾಗ ಚೆನ್ನಾಗಿತ್ತು, ಸಿಂಪಲ್ ಡಿಸೈನಲ್ಲಿ ಚೆನ್ನಾಗಿತ್ತು. ನಿಮಗೆ ಡಿಸೈನ್ ಕಾಣ್ತಾ ಇಲ್ಲ, ಕಾಣಬೇಕು, ಪ್ಲೇನ್ ಕಾಲುಂಗುರ ಬರುತ್ತಲ್ವ ಅದೇ ರೀತಿ ಕಾಣ್ತಾ ಇರ್ಬೋದು, ಬಟ್ ಇದು ಡಿಸೈನ್ ಇದ್ದು. ಹಾಗೆ ಇದು ತೊಗೊಂಡೆ, ತುಂಬ ಕಾಸ್ಟ್ಲಿ, ಇವಾಗ ಬೆಳ್ಳಿಗೆಲ್ಲ ತುಂಬ ಕಾಸ್ಟ್ಲಿ. ಹಾಗೆ ಇದೊಂದು ಏನು ಸರ, ಬೆಳ್ಳಿದ್ದು ಕೊರಳಿಗೆ ಹಾಕುವಂಥದ್ದು. ದೃಷ್ಟಿಮಣಿ ಹಾಕ್ತಾ ಇದ್ದೆ ನಾನು ಇಲ್ಲಿ ತನಕ ಅವಳಿಗೆ, ಇನ್ನೂ ಬೇಡ ಅಂತೇಳಿ, ಇನ್ನು ದೊಡ್ಡದಾದ್ಲಲ್ವ, ಇನ್ಯಾಕೆ ದೃಷ್ಟಿಮಣಿ ಹಾಕೋದು, ಇದೇ ಒಳ್ಳೇದಲ್ವ. ಇನ್ನು ಇಷ್ಟು ದೊಡ್ಡದಾದ ನಂತರ ಮಕ್ಕಳಿಗೆ ಇದೇ ಒಳ್ಳೆಯದು, ಬೆಳ್ಳಿದ್ದು ಈ ಥರ ತೊಗೊಂಡ್ರೆ ತುಂಬ ಸಮಯದವರೆಗೆ ಇದು ಬಾಳಿಕೆ ಬರುತ್ತೆ. ಗೋಲ್ಡ್ ಹಾಕಲಿಕ್ಕೆ ಗೊತ್ತಿಲ್ಲ, ಸ್ಕೂಲಿಗೆಲ್ಲ ಗೋಲ್ಡ್ ಹಾಕ್ಲಿಕ್ಕೆ ಗೊತ್ತಿಲ್ಲ ಅಲ್ವಾ, ಹಾಗಾಗಿ ಬೆಳ್ಳಿ ಬೆಸ್ಟ್. ಇಲ್ಲಂತ ಹೇಳಿದರೆ ಬರೀ ಕೊರಳಲ್ಲಿ ಇರಬೇಕಾಗತ್ತೆ. ಕೆಲವೊಂದು ಡ್ರೆಸ್ ಹಾಕಬೇಕಿದ್ರೆ ನಮಗೆ ಗೋಲ್ಡ್ ಎಲ್ಲ ಕಡೆ ಹಾಕ್ಕೊಂಡು ಹೋಗೋದಕ್ಕಾಗಲ್ಲಲ್ವ, ಹಾಗಾಗಿ ಇದಾದರೆ ತೆಗಿಬೇಕು ಅಂತಿಲ್ಲ, ಇಲ್ಲಿಗೆ ಹೋಗುವಾಗ ಕೂಡ ಇರ್ತದೆ ಕೊರಳಲ್ಲಿ. ಈ ಸಂಧ್ಯನಿಗೆ ಅವಳ ಮಗಳಿಗೆ ಗೆಜ್ಜೆ ತೊಗೊಳೋದಕ್ಕಿತ್ತು, ಕಾಲು ಗೆಜ್ಜೆ ತೊಗೊಳೋದಕ್ಕಿತ್ತು, ಅದನ್ನು ತೋರಿಸ್ತೀನಿ ಸಂಜೆಯಲ್ಲಿ, ಅದರೊಳಗೆ ಹಾಕಿದರೆ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಅವಳ ಮಗನಿಗೊಂದು ಕೈಯಿದ್ದು ಬೆಳ್ಳಿದ್ದೇನೋ ತೊಗೊಳೋದಕ್ಕಿತ್ತು, ಅಷ್ಟು ತೊಗೊಳೋದಕ್ಕಿತ್ತು. ಟೆಂಪಲ್ಗೆ ಹೋಗಿ ಅದನ್ನೆಲ್ಲ ತೊಗೊಂಡು ಇವಾಗ ವಾಪಸ್ ಮನೆಗೆ ಬಂದಾಯಿತು. ಇನ್ನು ಊಟ ಮಾಡಬೇಕು, ಊಟ ಮಾಡಿ ಲಾಗ್ ಎಡಿಟ್ ಮಾಡಲಿಕ್ಕೆ ಉಂಟು. ನಿನ್ನೆ ಅಂದರೆ ಒಂದು ಚಿಕ್ಕದಾದಂತಹ ಲಾಗ್ ನಿನ್ನೆ ಮಾಡಿರುವಂಥದ್ದು, ಅದೊಂದು ಉಂಟು, ಅದನ್ನು ಎಡಿಟ್ ಮಾಡಬೇಕು. ಎಡಿಟ್ ಮಾಡಿಬಿಟ್ಟು ಆಮೇಲೆ ವಾಪಸ್ ಇನ್ನು ನಾನು ಮಧ್ಯಾಹ್ನ ನಂತರ ಸಂಜೆ ಟೈಮಿಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಳಿಗೆ ಖುಷಿಯೇ ಖುಷಿ ನೋಡಿ, ಇದು ಸಿಕ್ಕಿದ್ರೆ ಆಯ್ತು. ಅವಳಿಗೆ ಕ್ಲೇ ಅಂತ ಹೇಳಿದರೆ ಆಯಿತು, ಕ್ಲೇ ಅಂತ ಹೇಳಿದರೆ ಪಂಚಪ್ರಾಣ ಅವಳಿಗೆ. ಯಾವಾಗಲೂ ಕೇಳ್ತಾ ಇರ್ತಾಳೆ ನನಗೆ ಕ್ಲೇ ತಂದುಕೊಡಿ. ಜಾತ್ರೆಗೆಲ್ಲ ಹೋದರೆ ಅವಳು ನೋಡೋದು ಕ್ಲೇ ಇದರಲ್ಲಿ ಎಂಥ ಇಂಟ್ರೆಸ್ಟ್ ಅಂತ ಗೊತ್ತಿಲ್ಲ ಅವಳಿಗೆ. ಇಲ್ಲಿ ಮನೆಯಲ್ಲಿ ಮೈದಾ ಹಿಟ್ಟೆಲ್ಲ ಇರುತ್ತಲ್ವ, ಗೋಧಿ ಹಿಟ್ಟು ಮೈದಾ ಹಿಟ್ಟೆಲ್ಲ, ಅದರಲ್ಲೆಲ್ಲ ಈ ಥರ ಮಾಡ್ತಾ ಇರ್ತಾಳೆ, ಉಂಡೆ ಮಾಡ್ತಾ ಇರ್ತಾಳೆ. ಮತ್ತು ನಾನು ಚಪಾತಿ ಮಾಡುವಾಗ ಕೂಡ ಅಷ್ಟೇ, ಒಂದು ಉಂಡೆ ನನಗೆ ಸ್ವಲ್ಪ ಕೊಡಿ ಅಂತ ಕೇಳ್ತಾಳೆ. ಮೈದಾದಲ್ಲಿ ಜಾಸ್ತಿ ಮಾಡ್ತಾಳೆ. ಈ ಥರ ಏನಾದರೂ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಈ ಥರ ಮಾಡ್ತಾ ಇರ್ತಾಳೆ. ಇದು ಥರ್ಮೋಕಾಲ್ ಥರ ಉಂಟು, ಲೈಟ್ ವೆಯ್ಟಾಗಿ. ಇದು ಯಾವುದ್ರಲ್ಲಿ ಗೊತ್ತುಂಟ, ರಿಂಗ್ಸ್ ಉಂಟಲ್ವಾ, ಉಂಟು ರಿಂಗ್ಸ್ ಪ್ಯಾಕೆಟ್, ರಿಂಗ್ಸ್ ಉಂಟಲ್ವಾ,
ಅದರಲ್ಲಿ ಸಿಕ್ಕಿದ್ದು ರಿಂಗ್ಸ್ ತಂದಿದ್ದೆ ನಾನು. ಮಕ್ಕಳು ತಿನ್ನುವಂಥದ್ದು ಬರ್ತದೆ ನೋಡಿ, ಪ್ಯಾಕೆಟ್ ಇದ್ದು. ಇದು 2 ಪ್ಯಾಕೆಟ್ ತಂದಿದ್ದೆ. ಇದನ್ನೆಲ್ಲ ತರೋದಿಲ್ಲ ನಾನು, ತುಂಬ ರೇರ್ ಇದನ್ನೆಲ್ಲ ತರೋದು. ಇವತ್ತಲ್ಲಿ ಏನು ಸಹ ಸಿಗಲಿಲ್ಲ ನನಗೆ, ಇವರಿಗೆ ಏನು ತರೋದು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ತೊಗೊಂಡು ಬಂದೆ. ಇದರೊಳಗೆ ಇತ್ತು ಅದಿತ್ತು. ಹಾಗೆ ಇನ್ನೂ ಏನಿಲ್ಲ, ಕಲ್ಲುಂಗುರ ಮತ್ತು ಚೈನ್ ಎಲ್ಲ ದೇವರಿಗಿಟ್ಟಾಯಿತು. ಇನ್ನು ನಾನು ಏನೇ ತೊಗೊಂಡ್ರು, ಚಿನ್ನ ಬೆಳ್ಳಿ ಏನಾದರೂ ತೊಗೊಂಡ್ರೆ ಮನೆ ದೇವರಿಗೆ ಮೊದಲಿಗಿಟ್ಟು ಆಮೇಲೆ ಇಲ್ಲಿ ನಮ್ಮದು ದೈವದ ಗುಡಿ ಇದೆ, ಮನೆ ಅಂಗಳದಲ್ಲೇ ಇರೋದು. ನಿಮಗೆ ಕಾಣಿಸ್ತಾ ಇರ್ಬೋದು, ಮನೆ ಅಂಗಳದ ಆ ಸೈಡಲ್ಲಿರುತ್ತೆ. ನಾನು ಯಾವಾಗಲೂ ಲಾಗ್ ಮಾಡ್ತಾ ಇರಬೇಕಿದ್ರೆ ನೀವು ನೋಡಿರ್ಬೋದು. ಇಲ್ಲಿಗೆ ಕೂಡ ಇರ್ತೀನಿ. ಮೊದಲಿಂದ ಕೂಡ ಅಷ್ಟೇ, ನಾನೇನಾದರೂ ಚಿಕ್ಕ ತುಂಡು ಚಿನ್ನ ಬೆಳ್ಳಿ ತೊಗೊಂಡ್ರು ಕೂಡ ನಾನು ಮನೆ ದೇವರಿಗೆ ಮೊದಲಿಟ್ಟು ಆಮೇಲೆ ಇಲ್ಲಿ ನಮ್ಮ ದೈವದ ಗುಡಿ ಇದೆ ಅಲ್ವಾ, ಈ ದೈವದ ಗುಡಿ ಎದುರುಗಡೆ ಇಟ್ಟು ಒಂದು ಸಲ ಅಲ್ಲಿಗೆ ಬಂದು ಕೈ ಮುಗಿತೀನಿ. ನಾವು ಯಾವಾಗಲೂ ಅಷ್ಟೇ, ಒಂದು ಚಿಕ್ಕ ತುಂಡು ಚಿನ್ನ ಬೆಳ್ಳಿ ತೊಗೊಂಡ್ರು ಕೂಡ ಅಷ್ಟೇ ದೇವರಿಗೆ ಇಟ್ಟು ಆಮೇಲೆ ಈ ಥರ ದೈವದ ಗುಡಿ ಏನಾದರೂ ಮನೆ ಹತ್ತಿರ ಇದ್ದರೆ ಅಲ್ಲಿಗೆ ಒಂದು ಸಲ ತೊಗೊಂಡೋಗಿ ಇಡಿ. ಇದರಿಂದ ತುಂಬ ಒಳ್ಳೆಯದಾಗತ್ತೆ, ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಹಿರಿಯರು. ನಮ್ಮ ಮನೆಯಲ್ಲಿ ಏನೇ ತಂದರೂ ಕೂಡ ನಮ್ಮ ಹಸ್ಬೆಂಡ್ ಫಸ್ಟ್ ಕೇಳ್ತಾರೆ, ಅಲ್ಲಿಗೆ ತೊಗೊಂಡೋಗಿ ಇಟ್ಟಿಯಾ ಅಂತ ಅಂದ್ಬಿಟ್ಟು. ಹಾಗಾಗಿ ಇವಾಗ ಇಟ್ಟು ವಾಪಸ್ಸು ತೊಗೊಂಡು ಬಂದೆ. ನಂತರ ಇಲ್ಲಿ ಇವಾಗ ನೈಟು ವಾಪಸ್ಸು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವೆಜ್ ಬಿರಿಯಾನಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕರಿಮೆಣಸಿನ ಕಾಳು, ಒಂದು 4 ಪಲಾವ್ ಎಲೆ, 3 ಏಲಕ್ಕಿ, ಸ್ವಲ್ಪ ಲವಂಗ ಎಲ್ಲ ಮಸಾಲೆಗಳನ್ನು ಇವಾಗ ಪೌಡರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಹುರ್ಕೊಳ್ಳಿಲ್ಲ ನಾನು, ಹಾಗೆ ಹಸಿಯಾಗಿ ಪೌಡರ್ ಮಾಡಿಕೊಂಡೆ. ನಂತರ ಒಂದು ಕುಕ್ಕರ್ ಇಟ್ಟು ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಈರುಳ್ಳಿ, ದೊಡ್ಡ ದೊಡ್ಡ ಈರುಳ್ಳಿ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಇವಾಗ ನಾವು ವೆಜ್ ತಿನ್ನೋದಲ್ವಾ, ಯಾವಾಗಲೂ ನಮ್ಮದು ಕುಚ್ಚಲಕ್ಕಿ ಅನ್ನ ಸಾಂಬಾರು ಅಂತ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತಾ ಇರ್ತದೆ. ಹಾಗಾಗಿ ಅದಕ್ಕೋಸ್ಕರ ಏನಾದರೂ ಈ ಥರ ಸ್ಪೆಷಲ್ ಏನಾದರೂ ಡಿಶ್ ಮಾಡ್ತಾಯಿದ್ರೆ ಮಕ್ಕಳಿಗೆ ಕೂಡ ಖುಷಿಯಾಗತ್ತೆ, ಮನೆಯಲ್ಲಿ ಆರಾಮಾಗಿ ತಿಂದ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತೀನಿ. ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ, ಇಷ್ಟು ಕಲರ್ ಬರಬೇಕು, ಬ್ರೌನ್ ಕಲರ್ ಆಗಬೇಕು. ಇದರಿಂದ ಸ್ವಲ್ಪ ಈರುಳ್ಳಿನ ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಕಟ್ ಮಾಡಿಟ್ಟಂತಹ ಕ್ಯಾರೆಟ್ ಹಾಗೆ ಬೀನ್ಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಟಾಣಿ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಸ್ವಲ್ಪ ಬೇಯಿಸ್ಕೊಂಡಿದ್ದೆ. ಅಂದರೆ ಇದು ಕುಕ್ಕರಲ್ಲಿ 1-2 ವಿಷಲ್ಗೆ ಬೇಯಲ್ಲ ಅಕ್ಕಿ ಜೊತೆ, ಅದಕ್ಕೋಸ್ಕರ ಸ್ವಲ್ಪ ಬೇಯಿಸಿ ಇವಾಗ ಅದನ್ನು ಕೂಡ ಹಾಕ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ತಾ ಇರಬೇಕು. ನಂತರ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು, ಇಲ್ಲದಿದ್ದರೂ ನಡೆಯುತ್ತೆ. ನಂತರ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಮಸಾಲೆಗಳನ್ನು, ಅದನ್ನು ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಇಲ್ಲಿ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನಂತರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ಮಸಾಲೆಗಳು ಈ ತರಕಾರಿ ಜೊತೆ ಹೊಂದ್ಕೋಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡಿ. ನಂತರ 1 ಕಪ್ನಷ್ಟು ಇಲ್ಲಿ ನಾನು ಮೊಸರು ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ನೋಡಿ, ಅದಕ್ಕೆ ಬೇಕಾಗುವಷ್ಟು ಇವಾಗ ತೋರಿಸ್ತಾ ಇದ್ದೀನಿ. ನಾನು 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ತೋರಿಸ್ತಾ ಇದ್ದೀನಿ. ನೀವು ಏನಾದರೂ ಅಕ್ಕಿ ಕಡಿಮೆ ಹಾಕ್ತೀರಿ ಅಂತಂದರೆ ಎಲ್ಲವನ್ನು ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡ್ರಾಯ್ತು. ಮೊಸರು ಹಾಕಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಸೇರಿಸಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಕುದೀತಾ ಇದೆಯಲ್ವಾ, ಈಗ ನಾನು ನೆನೆಸಿಟ್ಟಂತಹ ಅಕ್ಕಿನ ಹಾಕ್ತೀನಿ. ಅಕ್ಕಿ ನಾನು ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಗಂಟೆ 3/4 ಗಂಟೆ ಇದನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ. ಬಾಸ್ಮತಿ ರೈಸ್ನ ಈ ಥರ ನೀರಲ್ಲಿ ನೆನೆಸಿಟ್ರೇ ಅನ್ನ ಚೆನ್ನಾಗಿ ಬರೋದು, ಸ್ವಲ್ಪ ಬೇಗ ಬೇಯೋದು ಕೂಡ. ಹಾಗಾಗಿ ಇವಾಗ ನೆನೆಸಿಟ್ಟಂತಹ ಬಾಸ್ಮತಿ ರೈಸ್ ಏನಿದೆ ನೋಡಿ, ಅದನ್ನು ನೀಟಾಗಿ ಕುಕ್ಕರ್ ಮೇಲೆ ಹಾಕ್ತಾಯಿದ್ದೀನಿ. ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಾಕ್ತಾಯಿದ್ದೀನಿ, ಕಾಣ್ತಾ ಇರ್ಬೋದು ನಿಮಗೆ ಯಾವ ಥರ ಹಾಕ್ತಾಯಿದ್ದೀನಿ ಅಂತೇಳಿ. ಈಗ ನೀರೇನು ಹಾಕ್ಲಿಕ್ಕೆ ಹೋಗಲಿಲ್ಲ, ನಾನು ಬರೀ ಅಕ್ಕಿ ಮಾತ್ರ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ ನಂತರ ಈ ಥರ ಒಂದು ಸಲ ಸ್ಪ್ರೆಡ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ, ಎಲ್ಲ ಕುಕ್ಕರ್ ಒಳಗಡೆ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಅಕ್ಕಿಗೆ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಯಾಕಂತ ಹೇಳಿದರೆ ಅನ್ನ ನಮಗೆ ಸಪ್ಪೆ ಅಂತ ಅನಿಸತ್ತೆ, ಮಸಾಲೆ ತಳಭಾಗದಲ್ಲಿ ಇರೋದ್ರಿಂದ ಮಸಾಲೆಯಲ್ಲಿರುವಂಥ ಉಪ್ಪು ಮೇಲ್ಗಡೆ ಅಕ್ಕಿ ಜೊತೆಗೆ ಹೊಂದ್ಕೊಳ್ಳಲ್ಲ.
ಅದಕ್ಕೋಸ್ಕರ ನೀವು ಸಪ್ರೇಟಾಗಿ ಅಕ್ಕಿ ಮೇಲೆ ವಾಪಸ್ ಉಪ್ಪು ಹಾಕ್ಕೋಬೇಕು. ನಂತರ ಈ ಥರ ಮಸಾಲೆ ನಾನೇನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ತೋರಿಸಿದ್ದೆ ಆಲ್ರೆಡಿ ನಿಮಗೆ. ಅದನ್ನು ಈ ಥರ ಸ್ಪ್ರೆಡ್ ಮಾಡಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಮಸಾಲೆ ಪೌಡರ್ ನೀವು ಮಾಡಿಲ್ಲ ಅಂತ ಹೇಳಿದರೆ ಬಿರಿಯಾನಿ ಮಸಾಲ ಪೌಡರ್ ಹೊರಗಡೆಯಿಂದ ತಂದಿರೋದಿದ್ದರೆ ಅದನ್ನು ಕೂಡ ಹಾಕ್ಬೋದು. ನಾನು ಈ ಥರ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲೇ ಪೌಡರ್ ಮಾಡಿಕೊಂಡು ಹಾಕ್ಕೊಂಡಿರೋದು. ನಂತರ ಅದರ ಮೇಲ್ಗಡೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ನಂತರ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಈರುಳ್ಳಿ, ಅದನ್ನು ಕೂಡ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲವನ್ನು ಹಾಕಿಬಿಟ್ಟು ನಾನು 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಅಕ್ಕಿನ ನಾನು ಅಳತೆಯಲ್ಲಿ ನಿಮಗೆ ತೋರಿಸಿಲ್ಲ, ಬಟ್ ನಾನು 2.5 ಗ್ಲಾಸ್ ತೊಗೊಂಡಿದ್ದೆ ದೊಡ್ಡ ಗ್ಲಾಸ್ನಲ್ಲಿ. 2.5 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 3 ಗ್ಲಾಸ್ ನೀರು ಸಾಕಾಗತ್ತೆ. ಯಾಕೆಂತ ಹೇಳಿದರೆ ನಾನು ಆಲ್ರೆಡಿ ಇದಕ್ಕೆ ಮೊಸರು ಹಾಕ್ಕೊಂಡಿದ್ದೀನಿ. ಆಮೇಲೆ ತಳಭಾಗದಲ್ಲಿ ಮಸಾಲೆ ಏನಿದೆ ನೋಡಿ, ಅದರಲ್ಲಿ ಕೂಡ ನೀರಿನ ಅಂಶ ಇದೆ. ತರಕಾರಿ ಎಲ್ಲ ನೀರು ಬಿಟ್ಕೊಂಡಿದೆ ಚೆನ್ನಾಗಿ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು 3 ಗ್ಲಾಸ್ ನೀರು ಸಾಕಾಗತ್ತೆ. ಕರೆಕ್ಟಾಗಿ 3 ಗ್ಲಾಸ್ ಮೆಜರ್ಮೆಂಟಲ್ಲಿ ನೀರನ್ನು ಹಾಕ್ಕೊಳ್ಳಿ. 2.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಹಾಕ್ಕೊಂಡ್ರೆ ಸಾಕು. ನಂತರ ಒಂದು ಸಲ ಇದನ್ನು ನೀಟಾಗಿ ಒಂದು ಸಲ ಚೆಕ್ ಮಾಡಿಕೊಂಡು ನೀವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲೂ ಬೇಡ, ಲೋ ಫ್ಲೇಮಲ್ಲೂ ಬೇಡ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 2 ವಿಷಲ್ ಕೂಗಿಸಿ ಸಾಕಾಗತ್ತೆ. 2 ವಿಷಲ್ ಕೂಗಿದಾಗ ಕರೆಕ್ಟಾಗಿ ನಮ್ಮದು ವೆಜ್ ಬಿರಿಯಾನಿ ಏನಿದೆ ರೆಡಿ ಆಗುತ್ತೆ. ನೀವು ಇನ್ನೂ ಬೇಯಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ವಿಷಲ್ ಕೂಗಿಸಿದ್ರೆ ಸೀದೋಗುತ್ತೆ, ಅಡಿಭಾಗ ಸೀದೋಗುತ್ತೆ. ಅಂದರೆ ಮಸಾಲೆ ಅಡಿಭಾಗದಲ್ಲಿ ಇರೋದ್ರಿಂದ ಸೀದೋಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 2 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಕರೆಕ್ಟಾಗಿ ಬೇಯುತ್ತೆ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಬಿರಿಯಾನಿ ಕೂಡ. ನಂತರ ಬಿರಿಯಾನಿಗೊಂದು ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಈ ಕಡೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ನಂತರ 2 ದೊಡ್ಡ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು, ಜಾಸ್ತಿ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಸಾಕು, ಇಷ್ಟು ಫ್ರೈ ಆದದ್ದು ಸಾಕು. ಈಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ 3 ಟೊಮೆಟೊನ ನಾನು ಈ ಥರ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹುಳಿ ಟೊಮೆಟೊ ಆದರೆ 2 ತಗೊಳ್ಳಿ, ಸ್ವಲ್ಪ ಅಂದರೆ ಸಿಹಿ ಟೊಮೆಟೊ ಆದರೆ 3 ಹಾಕ್ಕೊಳ್ಳಿ. ನಂತರ ಸ್ವಲ್ಪ ನೀರು ಸೇರಿಸಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಟೊಮೆಟೊ ಸ್ವಲ್ಪ ಹಸಿ ಹಸಿ ವಾಸನೆ ಬರ್ತಾ ಇರುತ್ತಲ್ವ, ಅಲ್ಲಿ ಅದು ಹೋಗೋ ತನಕ ಫ್ರೈ ಮಾಡ್ತಾ ಇರಬೇಕು. ನಂತರ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಕಾಗತ್ತೆ ಚಿಲ್ಲಿ ಪೌಡರ್. ಹಾಗೆ 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನು ಸಪ್ರೇಟಾಗಿ ಕೊತ್ತಂಬರಿ ಪೌಡರ್, ಜೀರಿಗೆ ಪೌಡರ್ ಏನು ಹಾಕೋದು ಬೇಡ. ಕೊತ್ತಂಬರಿ ಜೀರಿಗೆಲ್ಲ ನಾನು ಆಲ್ರೆಡಿ ಪೌಡರ್ ಬಿರಿಯಾನಿಗೆ ಪೌಡರ್ ಮಾಡಬೇಕಿದ್ರೆ ಹಾಕಿದ್ದೆ ಅಲ್ವ, ಅದೇ ಪೌಡರ್ನ ಇಲ್ಲಿ ಕೂಡ ಹಾಕ್ಕೊಂಡಿದ್ದು. ನಂತರ ಇದಕ್ಕೆ 1 ಕ್ಯಾಪ್ಸಿಕಮ್, ಆಮೇಲೆ ಮಶ್ರೂಮ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಮಶ್ರೂಮನ್ನು ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇನ್ನು ಎಷ್ಟು ಬೇಕು ನೀರು ಅಷ್ಟು ನೀರು ಸೇರಿಸ್ಕೊಳ್ಳಿ. ಅಂದರೆ ಸ್ವಲ್ಪ ಗ್ರೇವಿ ಥರ ಇರಲಿ. ನಮಗೆ ಇವಾಗ ಅಂದರೆ ವೆಜ್ ಬಿರಿಯಾನಿಗೆಲ್ಲ ಕುರ್ಮಾ ಥರ ಕೊಡ್ತಾರಲ್ವ, ಆ ಥರ ಇರಲಿ. ಸ್ವಲ್ಪ ಗಟ್ಟಿಯಾಗಿದ್ರೇ ಚೆಂದ, ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನೆಲ್ಲ ಹಾಕಿ ಮುಚ್ಚಳ ಮುಚ್ಚಿ ಒಂದು 10 ಮಿನಿಟ್ಸ್ ಹಾಗೆ ಇದು ಕುಕ್ ಆಗಲಿ. ಓಕೆ, ಇವಾಗ ಚೆನ್ನಾಗಿ ಕುದೀತಾ ಉಂಟು, ಕಾಣ್ತಾ ಇರ್ಬೋದು ನಿಮಗೆ. ಈ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ತೆಂಗಿನ ತುರಿ, ಒಂದು ಅರ್ಧ ಕಪ್ ತೆಂಗಿನ ತುರಿನ ನಾನಿಲ್ಲಿ ಹಾಲು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಹಾಲನ್ನು ಇದಕ್ಕೆ ಸೇರಿಸ್ಕೋಬೇಕು, ಕೊನೆಯದಾಗಿ ಸೇರಿಸ್ಕೊಳ್ಳೋದು. ಇದನ್ನು ಸೇರಿಸಿ ಇದನ್ನು ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನಿಮಗೆ ಬೇಕಿದ್ದರೆ ಗೋಡಂಬಿ ಇದ್ದರೆ ಗೋಡಂಬಿ ಪೇಸ್ಟ್ ಕೂಡ ಹಾಕ್ಕೋಬೋದು. ಇಲ್ಲ ಅಂತ ಹೇಳಿದರೆ ಫ್ರೆಶ್ ಕ್ರೀಮ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಫ್ರೆಶ್ ಕ್ರೀಮು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಾತ್ರ, ಅದು ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ಇದು ತೆಂಗಿನಕಾಯಿ ಹಾಲು ಇದೆಯಲ್ವ, ಅದನ್ನು ಕೂಡ ಸೇರಿಸ್ಕೋಬೋದು. ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ ತೆಂಗಿನಕಾಯಿ ಹಾಲು ಹಾಕಿದ್ರೂ. ಇದೊಂದು 5 ಮಿನಿಟ್ಸ್ ಕುದಿದ್ರೆ ಸಾಕು. ಇವಾಗ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು, ಫೈನಲ್ ಆಗಿ ಇವಾಗ ತೋರಿಸ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಕುದಿಸಿ ನಾನು ಆಫ್ ಮಾಡ್ಕೊಂಡಿದ್ದೆ. ನಂತರ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ನಮ್ಮದು ಏನು ಮಶ್ರೂಮ್ ಕುರ್ಮಾ ಕೂಡ ರೆಡಿ ಆಗುತ್ತೆ ವೆಜ್ ಬಿರಿಯಾನಿ ಜೊತೆಗೆ. ಹಾಗೆ ಹೊರಗಡೆ ಜೋರು ಸಿಡಿಲ್ ಮಳೆ ಬರ್ತಾ ಇತ್ತು. ಕರೆಂಟ್ ಕೂಡ ಆಫ್ ಮಾಡ್ಕೊಂಡಿದ್ವಿ, ಇನ್ವರ್ಟರ್ ಕೂಡ ಆಫ್ ಮಾಡ್ಕೊಂಡಿದ್ವಿ. ತುಂಬ ಕಷ್ಟ ಆಗ್ತಾಯಿತ್ತು ನನಗೆ ಶೂಟ್ ಮಾಡೋದಕ್ಕೆ. ಸ್ವಲ್ಪ ಗಡಿಬಿಡಿನಲ್ಲೇ ಈ ವಿಡಿಯೋ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ ಕುಕ್ಕರ್ದು ಕೂಡ.
ಬಿರಿಯಾನಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು. ಒಂದು ಸಲ ಇದೇ ರೀತಿ ಟ್ರೈ ಮಾಡ್ಬೋದು. ನಿಮಗೆ ಏನಾದರೂ ಮಸಾಲೆ ಪೌಡರ್ ಮನೇಲಿ ಮಾಡೋದಕ್ಕಾಗಲ್ಲ ಅಂತ ಹೇಳಿದರೆ ನಾನು ಹೇಳಿದೆ ಅಲ್ವಾ, ಹೊರಗಡೆಯಿಂದ ತಂದಿರುವಂತಹ ಪೌಡರ್ ಕೂಡ ಸೇರಿಸ್ಕೋಬೋದು, ಚೆನ್ನಾಗಿ ಬರುತ್ತೆ ಅದರದ್ದು ಕೂಡ ಟೇಸ್ಟ್. ಓಕೆ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.